ಇವತ್ತಿಂದ ನಾನೊಂದು ಹೊಸ ಚಾನಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನಗೆ ಆಶೀರ್ವಾದ ಮಾಡಿ ಸಪೋರ್ಟ್ ಮಾಡಿ ಬನ್ನಿ, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾವು ದಾಂಡೇಲಿಗೆ ಹೋಗಬೇಕು ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ದು, ಆದರೆ ಆ ಪ್ಲ್ಯಾನ್ ಇವತ್ತು ಸಕ್ಸಸ್ ಆಗಿತ್ತು. ಸೊ ನಾವು 5 ಗಂಟೆಗೆ ನಮ್ಮ ಊರಿಂದ ನಾವು ಮೈಸೂರಿಗೆ ಹೊರಟು, ಏಕೆಂದರೆ ಮೈಸೂರಲ್ಲಿ ನಮಗೆ ಟ್ರೈನ್ ಇತ್ತು. ಸೊ ನಾವು 5 ಗಂಟೆಗೆ ಬೈಕಲ್ಲಿ ಹೊರಟು ಹೋಗ್ಬೇಕಾದ್ರೆ ಹಂಗೆ ರೋಡಲ್ಲಿ ಮಾವಿನಕಾಯಿ ಸಿಕ್ತು. ಸೊ ಮಾವಿನಕಾಯಿ ಅಂಗಡಿಯಲ್ಲಿ ಮಾವಿನಕಾಯಿ ನಿಲ್ಲಿಸಿ ಮಾವಿನಕಾಯಿ ತಿಂದ್ಕೊಂಡು ಹಾಗೆ ಮುಂದಕ್ಕೆ ಹೊರಟು. ಸೊ ನಾವು ಸುಮಾರು 9 ಗಂಟೆ ಅಷ್ಟೇ ರೈಲ್ವೆ ಸ್ಟೇಷನ್ಗೆ ಬಂದುಬಿಟ್ಟಿದ್ವಿ. ರೈಲ್ವೆ ಸ್ಟೇಷನ್ಗೆ ಬಂದುಬಿಟ್ಟು ಕೂತಿದ್ದು, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ. ಇನ್ನೂ 1.5 ಅವರ್ ಇತ್ತು ಟ್ರೈನ್ಗೆ. ಸೊ ನಾನು ನಮ್ಮ ಮನೆಯವ್ರಿಗೆ ಕೇಳಿದೆ, ಏನು ಮಾಡೋದು ರೀ ಅಂತ. ಬಾ ಇಬ್ಬರು ಸ್ವಲ್ಪ ಕ್ರಿಕೆಟ್ ನೋಡೋಣ ಅಂತಂದರು. ಸೊ ನನಗೆ ಮೊದಲೇ ಕ್ರಿಕೆಟ್ ಅಂದರೆ ಆಗಲ್ಲ. ಅವರು ಕ್ರಿಕೆಟ್ ನೋಡ್ತಾ ಕ್ರಿಕೆಟ್ ಒಳಗಡೆಗೆ ಹೊಂಟೋಗಿದ್ರು. ಇವತ್ತು RCB ಮ್ಯಾಚ್ ಇದ್ದಿದ್ದ ಕಾರಣ ಎಷ್ಟು ಸರಿ ಕರೆದ್ರೂ ಅವ್ರಿಗೆ ಕೇಳಿಸ್ತಾನೆ ಇರಲಿಲ್ಲ. ಸೊ ನಾನು ಇನ್ಸ್ಟಾಗ್ರಾಮ ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಂಡು ಹಾಗೆ ಟೈಮನ್ನ ಸ್ಪೆಂಡ್ ಮಾಡಿದೆ. ಆಮೇಲೆ ಟ್ರೈನ್ ಹೊರಡೋ ಟೈಮ್ ಆಯಿತು. ಸೊ ಟ್ರೈನ್ ಒಳಗಡೆ ಬಂದು ರೆಸ್ಟ್ ಮಾಡಿದು. ಸೊ ಇಲ್ಲಿಗೆ ನಮ್ಮ ಮೊದಲನೇ ಬ್ಲಾಗ್ ಮುಗಿದಿದೆ. ನಾಳೆ ಮತ್ತೆ ಸಿಗೋಣ 2ನೇ ಬ್ಲಾಗ್ ಜೊತೆ. ಫಾಲೋ